Oppenheimer, holography, Dennis Kassan, Edward Teller, hydrogen bomb, Edward Teller. ಕೋಶಕೇಂದ್ರ ರಾಬರ್ಟ್ ರೂಲ್, ಪ್ರೋಟೋಪ್ಲಾಸಂ ಪರ್ಕಿಂಜೆ, ನ್ಯೂಕ್ಲಿಯಸ್ ರಾಬರ್ಟ್ ಬ್ರೌನ್, ಕ್ಲೋರೋಪ್ಲಾಸ್ಟ್ ಸಿಂಫರ್, ಗಾಲ್ಗಿ ಕಣಗಳು ಕಿಮಿಲಿಯೋ ಗಾಲ್ಗಿ, ರೈಬೋಸೋಮ್ ಪಾಲೋಡೋ. ವೈಜ್ಞಾನಿಕ ಉಪಕರಣ ಮತ್ತು ಉಪಯೋಗ. ರೇಡಾರ್ ರೇಡಿಯೋ ತರಂಗಗಳನ್ನು ಉಪಯೋಗಿಸಿಕೊಂಡು ದೂರದ ವಸ್ತುಗಳನ್ನು ಪತ್ತೆ ಮಾಡುವ ಮತ್ತು ಅದರ ದೂರವನ್ನು ನಿಖರವಾಗಿ ಕಂಡುಹಿಡಿಯಲು ಉಪಯೋಗಿಸುವ ರೇಡಾರ್. ಬ್ಯಾರೋಗ್ರಾಫ್ ನಿರಂತರ ವಾಯುವಿನ ಒತ್ತಡವನ್ನು ಅಳೆಯುವ ಸಾಧನ. ಬೈನಾಕುಲರ್ ದೂರದಲ್ಲಿನ ವಸ್ತುಗಳನ್ನು ಹತ್ತಿರದಲ್ಲಿ ನೋಡಲು ಬಳಸುವ ಸಾಧನ. ಬೈನಾಕುಲರ್. ವಿವಿಧ ವಿಷಯಗಳು ಮತ್ತು ಅವುಗಳ ಅಧ್ಯಯನ. ಏರೋಡೈನಮಿಕ್ಸ್ ಗಾಳಿ ಮತ್ತು ಇತರ ಅನಿಲಗಳ ಅಧ್ಯಯನ. ವಿಮಾನ, ಕ್ಷಿಪಣಿ ಮೊದಲಾದ ಘನಕಾಯಗಳ ಚಲನೆ ಮತ್ತು ನಿಯಂತ್ರಣದ ಅಧ್ಯಯನ. ಡೈನಮೈಟ್ ಆಲ್ಫ್ರೆಡ್ ನೊಬೆಲ್, ಆಟಮ್ ಬಾಂಬ್ ರಾಬರ್ಟ್ ಓಪನ್ಹೈಮರ್, ಹೈಡ್ರೋಜನ್ ಬಾಂಬ್ ಎಡ್ವರ್ಡ್ ಟೇಲರ್, ನೈಟ್ರೋಜನ್ ಬಾಂಬ್ ಸ್ಯಾಮ್ಯುಯಲ್ ಕೋಹನ್, ಮಷಿನ್ ಗನ್ ಜೇಮ್ಸ್ ಪಕಲ್, ಕಾರ್ಬನ್ ಮೊನಾಕ್ಸೈಡ್ CO, ಓಝೋನ್ C3. ಸಹವಲಯಂಜ ಮತ್ತು ಸಂಯೋಗ ಬಂಧವನ್ನು ಹೊಂದಿರುವ ಸಂಯುಕ್ತಗಳು. ಸಹವಲಯಂಜ ಮತ್ತು ಸಂಯೋಗ ಬಂಧಗಳನ್ನು ಹೊಂದಿರುವ ಸಂಯುಕ್ತಗಳು. ಕಾರ್ಬನ್ ಮೊನಾಕ್ಸೈಡ್, ಓಝೋನ್, ಡೈನೈಟ್ರೋಜನ್ ಆಕ್ಸೈಡ್, ನೈಟ್ರಸ್ ಆಕ್ಸೈಡ್, ಡೈನೈಟ್ರೋಜನ್ ಟ್ರೈಆಕ್ಸೈಡ್, ನೈಟ್ರಿಕ್ ಆಸಿಡ್. ವಿಟಮಿನ್ ಎ ರೆಟಿನಾಲ್, ವಿಟಮಿನ್ B1 ಥಯಾಮಿನ್, ವಿಟಮಿನ್ B1 ಥಯಾಮಿನ್, ವಿಟಮಿನ್ B2 ರೈಬೋಫ್ಲಾವಿನ್, ವಿಟಮಿನ್ B3 ನಿಯಾಸಿನ್, ವಿಟಮಿನ್ B6 ಪೆರಿಡಾಕ್ಸಿನ್, ವಿಟಮಿನ್ B12 ಸೈನೋಕೊಬಾಲಿನ್, ವಿಟಮಿನ್ B6 ಸೈನೋಕೊಬಾಲಿನ್, ವಿಟಮಿನ್ ಪೋಲಿಕಮ್ಲ B ಸಂಕೀರ್ಣ, C ಆಸ್ಕಾರ್ಬಿಕ್ ಆಸಿಡ್, D ಕ್ಯಾಲ್ಸಿಫೆರಲ್, E ಟೋಕೋಫೆರಲ್, K ಫೆಲೋಕ್ವಿನಾಲ್. ವಿಟಮಿನ್ E ಟೋಕೋಫೆರಲ್, ವಿಟಮಿನ್ D ಕ್ಯಾಲ್ಸಿಫೆರಲ್, K ಫಿಲೋಕ್ವಿನಾಲ್. ಮಿಶ್ರಲೋಹ. ತಾಮ್ರ ಮತ್ತು ಸೀಸ ಶೋಲ್ಡರ್. ತಾಮ್ರ ಮತ್ತು ತವರ ಕಂಚು ಪಾತ್ರೆ. ತಾಮ್ರ ಮತ್ತು ತವರ, ಕಾಪರ್ ಅಂಡ್ ತವರ. ಕಾಪರ್ ಮತ್ತು ಟಿನ್ ಕಂಚು. ತಾತ. ತಾಮ್ರ ಮತ್ತು ಸತು ಗನ್ಮೆಟಲ್.
ತವರು ಮತ್ತು ಸೀಸ ಪ್ಯೂಟರ್. ಕಂಚು ಮತ್ತು ಅಲ್ಯೂಮಿನಿಯಂ ಕಂಚು. ನೆರೆಯ ದೇಶದೊಂದಿಗೆ ಗಡಿ ಹಂಚಿಕೊಂಡ ಭಾರತದ ರಾಜ್ಯಗಳು: ಪಾಕಿಸ್ತಾನ, ಗುಜರಾತ್, ರಾಜಸ್ಥಾನ, ಪಂಜಾಬ್, ಜಮ್ಮು ಕಾಶ್ಮೀರ, ಲಡಾಖ್. ಜಮ್ಮು ಕಾಶ್ಮೀರ, ಲಡಾಖ್, ಪಂಜಾಬ್, ರಾಜಸ್ಥಾನ, ಗುಜರಾತ್. ಅಫ್ಘಾನಿಸ್ತಾನ, ಜಮ್ಮು ಕಾಶ್ಮೀರ. ಚೀನಾ, ಜಮ್ಮು ಕಾಶ್ಮೀರ, ಜಮ್ಮು ಕಾಶ್ಮೀರ. ಉತ್ತರಾಖಂಡ, ಹಿಮಾಚಲ ಪ್ರದೇಶ ಆ್ಯಂಡ್ ಸಿಕ್ಕಿಂ, ಅರುಣಾಚಲ ಪ್ರದೇಶ. ನೇಪಾಳ, ಉತ್ತರ ಪ್ರದೇಶ, ಉತ್ತರಾಖಂಡ, ಬಿಹಾರ, ಪಶ್ಚಿಮ ಬಂಗಾಳ, ಸಿಕ್ಕಿಂ. ಭೂತಾನ್, ಸಿಕ್ಕಿಂ, ಪಶ್ಚಿಮ ಬಂಗಾಳ, ಅರುಣಾಚಲ ಪ್ರದೇಶ, ಅಸ್ಸಾಂ. ಬಾಂಗ್ಲಾದೇಶ, ಪಶ್ಚಿಮ ಬಂಗಾಳ, ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಿಜೋರಾಂ. ಮ್ಯಾನ್ಮಾರ್, ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಂ. ಭೂತಾನ್, ಸಿಕ್ಕಿಂ, ಪಶ್ಚಿಮ ಬಂಗಾಳ, ಅರುಣಾಚಲ ಪ್ರದೇಶ, ಅಸ್ಸಾಂ. ಛತ್ತೀಸ್ಗಢ. ಭಾರತ ರತ್ನ 1950 ಸ್ಥಾಪನೆ. ಅಂದಿನ ಪ್ರಧಾನಿ ಮೊರಾರ್ಜಿ ದೇಸಾಯಿ ಈ ಪ್ರಶಸ್ತಿಯನ್ನು ರದ್ದು ಮಾಡಿದರು. 1980 ಪ್ರಧಾನಿ ಇಂದಿರಾ ಗಾಂಧಿ ಈ ಪ್ರಶಸ್ತಿಯನ್ನು ಪುನಃ ಪ್ರಾರಂಭಿಸಿದರು. ಇಂದಿರಾ ಗಾಂಧಿ. ಸಿ. ರಾಜಗೋಪಾಲಾಚಾರಿ, ಸಿ. ವಿ. ರಾಮನ್, ಡಾಕ್ಟರ್ ರಾಧಾಕೃಷ್ಣನ್. ಫಸ್ಟ್. ಸರ್ ಎಂ ವಿಶ್ವೇಶ್ವರಯ್ಯ, ಸೆಕೆಂಡ್, 1955. ಜವಾಹರ್ಲಾಲ್ ನೆಹರು, ಭಗವಾನ್. ಭೀಮಸೇನ್ ಜೋಶಿ, ಕರ್ನಾಟಕ. ಅರುಣಾ ಸಫಲಿ, ಮರಣೋತ್ತರ ಭಾರತ ರತ್ನ ಪಡೆದ ಪ್ರಥಮ ಮಹಿಳೆ. ಅರುಣಾ ಸಫಲಿ, ಗ್ರ್ಯಾಂಡ್ ಓಲ್ಡ್ ವುಮೆನ್. ಎಂ.ಎಸ್. ಸುಬ್ಬಲಕ್ಷ್ಮಿ, ಲತಾ ಮಂಗೇಶ್ಕರ್. ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿ 1991-92. ಜ್ಞಾನಪೀಠ ಪ್ರಶಸ್ತಿ 1961. ಕೇರಳದ ಮಲಯಾಳಂ ಸಾಹಿತಿ ಶಂಕರ್ ಕುರುಪ್ ಫಸ್ಟ್ ಜ್ಞಾನಪೀಠ ಪ್ರಶಸ್ತಿ ತಗೊಂಡವರು. ಫಸ್ಟ್ ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿ ಕರ್ಣ ಮಲ್ಲೇಶ್ವರಿ, ಭಾರ ಎತ್ತುವಿಕೆ, ಕರ್ಣ ಮಲ್ಲೇಶ್ವರಿ, 1995. ದಾದಾ ಸಾಹೇಬ್ ಫಾಲ್ಕೆ, 1969. ಸಿನಿಮಾ 10 ಲಕ್ಷ ರೂಪಾಯಿ, 1969. ದೇವಿಕಾ ರಾಣಿ ಫಸ್ಟ್. ಸರಸ್ವತಿ ಸಮ್ಮಾನ್ ಪ್ರಶಸ್ತಿ 1991. ಮೇಜರ್ ಧ್ಯಾನ್ ಚಂದ್ ಆಲ್ಸೋ 1991, ಬಟ್ 1961 ಜ್ಞಾನಪೀಠ ಪ್ರಶಸ್ತಿ. ಸಾಹಿತ್ಯ ಕ್ಷೇತ್ರ 2ನೇ ಶ್ರೇಷ್ಠ ಪ್ರಶಸ್ತಿ ಪದ್ಮವಿಭೂಷಣ. Now here we complete Indian GK complete.
and now we are studying world geography, world GK. International Labour Organization started in 1990, Geneva. International Monetary Fund, IMF, 1945, Washington DC. Food and Agricultural Organization, Rome, 1945. IMF, 1945. ILO, International Labour Organization, 1990. IMF, 1945. FAO, 45. WHO 48, World WHO 48, and IFC 56, and EFTA, European Free Trade Association, Stockholm, Washington. IMF, Washington DC. World Health Organization, Geneva, Switzerland. Asian Development Bank, 1966, Manila, Asian Development Bank. SAARC, 1985, Kathmandu, Nepal, Kathmandu. World Trade Organization, 1995, Geneva. South Asian Free Trade Association, 1996, BRICS Bank, 2014. ಪ್ರಪಂಚದ ಪ್ರಮುಖ ಖಂಡಗಳ ಸಂಕ್ಷಿಪ್ತ ಮಾಹಿತಿ. ಆಸಿಯಾ ಖಂಡ, ಕ್ಯಾಸ್ಪಿಯನ್ ಸಮುದ್ರ ಇರಾನ್ ದೇಶದಲ್ಲಿ, ಕ್ಯಾಸ್ಪಿಯನ್ ಸಮುದ್ರದಲ್ಲಿದೆ, ಇರಾನ್ ದೇಶದಲ್ಲಿದೆ. ಒಟ್ಟು 48 ದೇಶಗಳಲ್ಲಿ ಏಷ್ಯಾದ ಅತಿ ದೊಡ್ಡ ನದಿ ಯಾಂಗ್ಚೆ. ಚೀನಾ, ಏಷ್ಯಾದ ಅತಿ ದೊಡ್ಡ ನದಿ ಯಾಂಗ್ಚೆ. ವಿಶ್ವದ ಅತಿ ಎತ್ತರದ ಅಣೆಕಟ್ಟು ತೆಹರಿ. ವಿಶ್ವದ ಅತಿ ಎತ್ತರದ ಅಣೆಕಟ್ಟು ತೆಹರಿ, ಭಾಗೀರಥ ನದಿ, ಉತ್ತರಾಖಂಡ. ಆಫ್ರಿಕಾ ಖಂಡ ಎರಡನೇ ಅತಿ ದೊಡ್ಡ ಖಂಡವಾಗಿದೆ. ಎರಡನೇ ಅತಿ ದೊಡ್ಡ ಖಂಡವಾಗಿದೆ ಯಾವುದು? ಆಫ್ರಿಕಾ ಖಂಡ. ಆಫ್ರಿಕಾ ಖಂಡವನ್ನು ಕೇಂದ್ರೀಯ ಖಂಡ ಎಂದು ಕರೆಯುತ್ತಾರೆ. ಆಫ್ರಿಕಾ ಖಂಡದಲ್ಲಿ ಅಟ್ಲಾಸ್ ಪರ್ವತಗಳು ಕಂಡುಬರುತ್ತವೆ. ಆಫ್ರಿಕಾ ಖಂಡವನ್ನು ಕಗ್ಗತ್ತಲೆಯ ಖಂಡ ಎಂದು ಕರೆಯುತ್ತಾರೆ. ಆಫ್ರಿಕನ್ ಒಕ್ಕೂಟದ ಕೇಂದ್ರ ಕಚೇರಿ ಇಥಿಯೋಪಿಯಾ. ಆಫ್ರಿಕನ್ ಒಕ್ಕೂಟದ ಕೇಂದ್ರ ಕಚೇರಿ ಇಥಿಯೋಪಿಯಾ. ದೇಶದ ರಾಜಧಾನಿ ಅಡಿಸ್ ಅಬಾಬಾ. ಕಲಹರಿ ಮರುಭೂಮಿ ಇರುವುದು ಬೋಟ್ಸ್ವಾನಾ, ನಮಿಬಿಯಾ, ಸೌತ್ ಆಫ್ರಿಕಾ. ಪ್ರಪಂಚದಲ್ಲಿ ಅತಿ ದೊಡ್ಡ ಮರುಭೂಮಿ ಸಹಾರಾ ಮರುಭೂಮಿ. ಪ್ರಪಂಚದಲ್ಲಿ ಅತಿ ಹೆಚ್ಚು ಏಡ್ಸ್ ರೋಗಿಗಳು ದಕ್ಷಿಣ ಆಫ್ರಿಕಾ, ಸೌತ್ ಆಫ್ರಿಕಾ. ಪ್ರಪಂಚದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಇರುವ ಸ್ಥಳ ಲಿಬಿಯಾ ದೇಶದ ಅಲ್ ಅಜೀಜಿಯಾ. ಭೂಮಿಯ ಮೇಲೆ ಅತಿ ದೊಡ್ಡ ಪ್ರಾಣಿ ಆಫ್ರಿಕಾದ ಕಾಡಾನೆ. ವಿಕ್ಟೋರಿಯಾ ಜಲಪಾತ ವಿಶ್ವ ಪರಂಪರೆ ಪಟ್ಟಿಗೆ. ವಿಕ್ಟೋರಿಯಾ ಜಲಪಾತ ಜಾಂಬೇಜ್ ನದಿಗೆ ಇದೆ ನೋಡಿ ಇಲ್ಲಿದೆ. ಇದು ವಿಕ್ಟೋರಿಯಾ ಜಲಪಾತವು ಜಾಂಬೇಜ್ ಮತ್ತು ಜಾಂಬಿಯಾ ದೇಶದಲ್ಲಿದೆ. ವಿಕ್ಟೋರಿಯಾ ಜಲಪಾತ ಜಾಂಬೇಜ್ ನದಿ. ಪಿಗ್ಮಿ ಬುಡಕಟ್ಟು ಜನಾಂಗವು ಕಾಂಗೋ ಕಣಿವೆಯಲ್ಲಿ ಕಂಡುಬರುತ್ತದೆ. ಪಿಗ್ಮಿ ಬುಡಕಟ್ಟು ಜನಾಂಗ. ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ ಎಂಬ ಪ್ರದೇಶವು ಚಿನ್ನಕ್ಕೆ ಹೆಸರುವಾಸಿಯಾಗಿದೆ. ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ ಎಂಬ ಪ್ರದೇಶವು ಚಿನ್ನಕ್ಕೆ ಹೆಸರುವಾಸಿಯಾಗಿದೆ. ಪಿಗ್ಮಿ. ಜಗತ್ತಿನ ಎರಡನೇ ಅತಿ ಆಳವಾದ ಸರೋವರ ಟಾಂಗನಿಕ್ ಸರೋವರ. ಆಫ್ರಿಕಾ ಖಂಡದಲ್ಲಿ ವಿಸ್ತಾರವಾದ ಭೂಪ್ರದೇಶವನ್ನು ಹೊಂದಿರುವ ದೇಶ. ಆಫ್ರಿಕಾ ಖಂಡದಲ್ಲಿ ವಿಸ್ತಾರವಾದ ಭೂಪ್ರದೇಶವನ್ನು ಹೊಂದಿರುವ ದೇಶ ಸುಡಾನ್. ಐ ಥಿಂಕ್ ಇಥಿಯೋಪಿಯಾ. ಪ್ರಪಂಚದ 24% ಭಾಗದಷ್ಟು ಕಾಫಿ ಉತ್ಪನ್ನವನ್ನು ಆಫ್ರಿಕಾದಿಂದ ಉತ್ಪಾದನೆಯಾಗುತ್ತದೆ. ಪ್ರಪಂಚದ 50% ಭಾಗಕ್ಕೂ ಹೆಚ್ಚು ಕೋಕೋವನ್ನು ಆಫ್ರಿಕಾ ಒಂದೇ ಉತ್ಪಾದಿಸುತ್ತದೆ. ಉತ್ತರ ಅಮೆರಿಕಾ ಖಂಡ, ನಾರ್ತ್ ಅಮೆರಿಕಾ ಕಾಂಟಿನೆಂಟ್.
ಪ್ರಪಂಚದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನ ಯೆಲ್ಲೋ ಸ್ಟೋನ್ ರಾಷ್ಟ್ರೀಯ ಉದ್ಯಾನ. ಗ್ರ್ಯಾಂಡ್ ಕ್ಯಾನಿಯನ್ ಎಂಬ ತಗ್ಗು ಪ್ರದೇಶವನ್ನು ಅಮೆರಿಕದಲ್ಲಿದೆ. ನಾರ್ತ್ ಅಮೆರಿಕಾ. ರಾಕಿ ಪರ್ವತ ಮಿಸಿಸಿಪ್ಪಿ. ದಕ್ಷಿಣ ಅಮೆರಿಕಾ, ಸೌತ್ ಅಮೆರಿಕಾ ಕಾಂಟಿನೆಂಟ್. ಟಿಟಿಕಾಕಾ. ಅಂಟಾರ್ಟಿಕಾ ಖಂಡ. ಎನ್ಸನ್ ಮ್ಯಾಸಿವ್. ದಕ್ಷಿಣ ಗಂಗೋತ್ರಿ, ಮೈತ್ರಿ, ಭಾರತಿ. ಆರ್ಕಟಿಕ್, ಅಂಟಾರ್ಟಿಕಾ. ಯುರೋಪ್, ಆಸ್ಟ್ರೇಲಿಯಾ. ಕೋಸಿಯಸ್ಕೋ, ಆಸ್ಟ್ರೇಲಿಯಾ, ಹೈಯೆಸ್ಟ್ ಪೀಕ್.